ಜ್ಞಾನ ಸ್ವರೂಪರಾಗಿ ಮುಹೂರ್ತ ಮಾಡಿ ತಮ್ಮೆಲ್ಲರಿಗೂ 7 ದಿನಗಳಿಂದ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ಗುರುವರ್ಯರೂ ಆದ ಅಮೃತಾನಂದ ಅಪ್ಪಾಜಿಯವರ ಪವಿತ್ರವಾಗಿರುವ ಶ್ರೀಚರಣಗಳಿಗೆ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಎಡಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯ ಪಾದರಲ್ಲಿಯೂ ಕೂಡ ಭಕ್ತಿಯಿಂದ ಶರಣೆಂದು 7 ದಿನಗಳ ಪರ್ಯಂತರವಾಗಿ ತಾವೆಲ್ಲ ಈ ಜ್ಞಾನ ಗಂಗೆಯೊಳಗೆ ಮಿಂದಿರುವಂಥವರು. ಬಹುಶಃ ಅಪ್ಪವರು ಒಂದು ಮಾತು ಹೇಳಿದರು, ದಿನ ಬರ್ತಾ ಅಂದ್ರಿ ಆದರೆ ಕೊನೆಯದಾಗಿಯೇ ಬಂದ್ರಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದರ ಆರೋಗ್ಯ ಸರಿ ಇಲ್ಲದ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ. ಅಂಥ ಅವಕಾಶವನ್ನು ನಾನು ಕಳ್ಕೊಂಡೆ ಅನ್ನೋದನ್ನು ನನ್ನಲ್ಲಿ ನೋವು ಕೂಡ ಅದ. ಆದರೆ ಬಂಧುಗಳೇ, ಪರಮ ಪೂಜ್ಯರಾಗಿರುವಂಥ ಸಿದ್ದೇಶ್ವರ ಅಪ್ಪಾಜಿಯವರು ಹಾಕಿರುವಂಥ ಅತ್ಯುತ್ತಮವಾಗಿರುವಂಥ ಹೆದ್ದಾರಿಯೊಳಗೆ ಅಮೃತಾನಂದ ಅಪ್ಪಾಜಿಯವರು ಆ ದಾರಿಯನ್ನು ಮತ್ತೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಗುರು ಶ್ರೇಷ್ಠ ಅಂತ ಯಾಕೆ ಅನಿಸ್ಕೊಳ್ತಾ ಇದ್ದಾನಂತ ಕೇಳಿದ್ರೆ, ಒಬ್ಬಕ್ಕೆ ಹೆಣ್ಮಗಳು ಹಾಡ್ತಾ ಇದ್ದಾಳ, 3 ಲೋಕದೊಳು ಗುರುವೇ ಅಧಿಕ, ಬಿಡುಗಡೆಯಾಗ್ತದ ಅವರಿಂದ ದುಃಖ, ಹರಿಗುಡುಬೇಡ ಮುರಿ ಮನಸ್ಸಿನ ಸೊಕ್ಕ, ಜನ್ಮ ಜನ್ಮದೊಳು ಹಚ್ಚಿದಿ ಠಕ್ಕ, ಸತ್ಯ ತನಕ ನೀ ಕೊಡುವುದು ಶಂಕ, ದಿಟ್ಟವಾದ ಶ್ರೇಷ್ಠ ಸದ್ಗುರುವಿನ ಪದ ಗಟ್ಟಿಯಾಗಿ ನೀ ಹೊಂದಿಕೊಂಡರ ಜಯವಾಗ್ತದ ನನಗ, ಜಯವಾಗ್ತದ ನಿನಗ. ಗುರುರಾಯನ ಪಾದ ಸನ್ನಿಧಿ ಅಡಿಯಲ್ಲಿ 7 ದಿನಗಳಿಂದ ನಾವೆಲ್ಲ ಬಹುತರವಾಗಿ ಅವರು ಮಾಡಿರುವಂಥ ಉಪದೇಶದ ಮಾತುಗಳನ್ನು ಬದುಕಿನೊಳಗೆ ಕಟ್ಟಿಕೊಂಡು ಸ್ವಲ್ಪ ಸ್ವಲ್ಪ ಧರ್ಮ ಮಾರ್ಗದೊಳಗೆ ನಡೆಯೋದಕ್ಕೆ ಪ್ರಯತ್ನವನ್ನು ಮಾಡೋದು. ಇಂಥ ಕಾರ್ಯದಿಂದ ನಡೀತಾ ಇದ್ದರೆ ಮನಸ್ಸು ಶಾಂತವಾಗಿರ್ತದೆ, ಬದುಕು ಸುಂದರವಾಗಿರ್ತಾ ಇದೆ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯವಾಗಿರುವಂಥ ದೇಹವನ್ನು ಧಾರಣ ಮಾಡಿಕೊಂಡು ಬಂದಿರುವಂಥವ್ರು ನಾವೆಲ್ಲರೂ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಮರೆಯಾಗಿರುವಂಥ ಒಂದು ಜೀವವನ್ನು ಹೊತ್ತುಕೊಂಡು ಬಂದಿರುವಂಥವ್ರು. ಆದರೆ ಈ ದೇಹದ ಸಾಧನೆಯಿಂದ ಧರ್ಮ ಕಾರ್ಯಗಳನ್ನು, ಪುಣ್ಯ ಕರ್ಮಾದಿಗಳನ್ನು ಮಾಡುವಂಥ ಕಾರ್ಯ ನಮ್ಮಿಂದ ಆಗಬೇಕನ್ನೋ ಕಾರಣವನ್ನಿಟ್ಟುಕೊಂಡೇ ಸಂತ ಮಹಾತ್ಮರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಒಳ್ಳೆಯದಾಗಿ ಉಪದೇಶವನ್ನು ಮಾಡಿ ಈ ಧರೆಗೆ ಅವತಾರವನ್ನೆತ್ತಿಕೊಂಡು ಬಂದಿರತಕ್ಕಂಥವರೇ ಮಹಾತ್ಮರು ಮತ್ತು ಗುರುಗಳು. ನಮ್ಮ ಮಧ್ಯದೊಳಗೆ ಸಿದ್ದೇಶ್ವರ ಅಪ್ಪಾಜಿಯವರು ಇರದೇ ಹೋಗಿದ್ದರೂ ಕೂಡ ಅವರ ಸತ್ಯದ ಮಾತುಗಳು ಇವತ್ತು ತೇಲಾಡ್ತಾ ಇದ್ದಾವೆ. ಗೊತ್ತದ ನಮಗೆ ಕಾರಣ ಏನು ಅಂತ ಕೇಳಿದ್ರೆ, ಮಹಾತ್ಮರಿಗೆ ಸಾವಿಲ್ಲ, ದೇಹದಿಂದ ದೂರವಾಗಿದ್ದರೂ ಕೂಡ ತ್ರಿಕಾಲ ಅಬಾಧಿತವಾಗಿರುವಂಥ ಸತ್ಯದ ಮಾತುಗಳನ್ನು ನಮ್ಮ ಬದುಕಿನೊಳಗೆ ಕಟ್ಟಿಕೊಡುವಂಥವರೇ ಮಹಾತ್ಮರು. ಅಂಥ ಪರಮ ಪೂಜ್ಯರು, ನಿರಾಭಾರಿಯಾಗಿರುವಂಥವರು. ಅಮೃತಾನಂದಪ್ಪ ಅವರು ಹೇಗದಾರಂತ ಕೇಳಿದ್ರೆ, ಸರ್ವರನ್ನು ಪ್ರೀತಿಸುವಂಥವರು. ಅವರ ಮಾತುಗಳಲ್ಲಿ ಯಾವತ್ತೂ ಕೂಡ ದ್ವೇಷ, ಅಸೂಯೆ, ಮತ್ಸರಗಳನ್ನು ಕಾಣುವಂಥ ವಿಚಾರ ಯಾವತ್ತೂ ಕೂಡ ಇರೋದಿಲ್ಲ. ಅಂಥ ಪರಮ ಪೂಜ್ಯರನ್ನು ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮಿಂದ ದೂರವಾದ ಬಳಿಕ ಮತ್ತೆ ಅಂಥೊಬ್ಬ ಮಹಾತ್ಮರನ್ನು ನೋಡುವಂಥ ಅವಕಾಶ ಸಿಗುತ್ತದೋ ಇಲ್ಲೋ ಅನ್ನುವಂಥ ವಿಚಾರದೊಳಗೆ ಭಕ್ತಸ್ತೋಮ ಇರುವಾಗ ಭಗವಂತನೇ ಮತ್ತೊಂದು ಬಾರಿ ಸಿದ್ದೇಶ್ವರ ಅವತಾರದ ರೂಪದೊಳಗೆ ಅಮೃತಾನಂದ ಸ್ವಾಮಿಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾನ ದೇವರು ಅನ್ನುವಂಥ ಒಂದು ಸಮಾಧಾನವನ್ನು ಇಟ್ಕೊಂಡು 7 ದಿನಗಳವರೆಗೆ ತಾವೆಲ್ಲ ಕೇಳಿರುವಂಥವ್ರು ಸ್ವಲ್ಪ ಬದಲಾವಣೆಯಾಗೋದು, ಧರ್ಮ ಮಾರ್ಗದೊಳಗೆ ನಡೆಯೋದು, ಸತ್ಯತನದಿಂದ ಸಾಗೋದು, ಇವೆಲ್ಲ ನಮ್ಮ ಬದುಕಿನ ಸೂತ್ರಗಳಾಗಬೇಕು. ನಾವು ಹಂಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. ನೆರಮನೆಕಿ ಮ್ಯಾಗ ಗೋಧಿ ಒಣ ಕೇಳಂದ್ರೆ ಈಕಿ ನೋಡಿ ಹೋಗಿ ತಗೊಂಡು ಬಂದಳು. ಅವು ಗೋಧಿ ಕಾಳು ಹೇಳಕತ್ತಿದ್ದು ಬಾಜುನೇ ಅವು ಯಾವಾಗ ಗೋಧಿ ಒಯ್ತಾ ಇದ್ದಾಳಲ್ಲ, ಆ ಗೋಧಿ ಕಾಳ ಇವಳು ಮೆಳಗಿ ಮೇಲಿಂದ ಬರ್ತಾ ಇರುವಾಗ ಆಕಿ 4 ಗಂಟೆಗೆ ಏರ್ ನೋಡಿದ್ರು, ನನ್ನ ಗೋಧಿ ಯಾರು ತೊಡಗು ಮಾಡ್ಯಾರಂತ ಹಿಂಗೆ ಸುತ್ತಮುತ್ತ ನೋಡ್ತಾ ಇರುವಾಗ ಆ ಗೋಧಿ ಕಾಳ ಹೇಳಕತ್ತಿದ್ದು, ನಾ ಇವ್ರ ಮನೆಗೆ ಹೋಗಿನಿ ಅಂತ ಹೇಳ್ತಿದ್ದು. ಹಿಂಗೆ ಅವಳು ಸುಮ್ಮ ಕೊಂಡ್ರಲಿಲ್ಲ,
ಕೆಳಗೆ ಬಂದು ನನ್ನ ಗೋಧಿ ಎಲ್ಲ ನಿನ್ನ ಮನೆಗೆ ಬಂದಾವ, ನೀನೇ ಗೋಧಿ ತುಳುಗು ಮಾಡಿ ಅಂತ ತಿಳ್ಕೊಂಡು ರಪ್ 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 4 ಹೊಡೆದಳು. ಹೊಡೆಯುವಾಗ ಒಂದು ಮಾತು ಹೇಳಲು, 10 ಸೊಲಿಗೆ ಗೋಧಿ ಒಣಕಿದ್ದ ಒಂದು ಕಾಳು ಬಿಡ್ಲಾರ್ದೆ ಮನೆಯಾಗ ಹಾಕೊಂಡಿದ್ದು ತಿಳಿಯಂಗಿಲ್ಲ ಅಂತ ಹಿಂಗೆ ಕೇಳಿದಾಗ ಆಕೆ ಅಂದಳ, ತಾಳದ ನೋಡಿದ ಅಕ್ಕ 8 ಸೊಲಿಗೆ ಕೈಯ ಮನಸ್ಸು ಹೊಲಸು ಮಾಡಿಕೊಳ್ಳಾರ್ದಂಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ನಾವೆಲ್ಲ ಗುರು ಸನ್ನಿಧಾನದೊಳಗಿರೋದು. ಅಂಗ ಸೇವೆ, ಆಪ್ತ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆಗಳನ್ನು ಗುರು ಸನ್ನಿಧಾನದೊಳಗೆ ಸದಾವಕಾಲ ಮಾಡ್ತಾ ಗುರುವಿನ ಕೃಪೆಗೆ ಪಾತ್ರರಾಗಿ ಈ ಪವಿತ್ರವಾಗಿರುವಂಥ ಜನ್ಮದ ಸಫಲತೆಯ ಲಾಭವನ್ನು ಪಡೆದುಕೊಳ್ಳುವಂಥ ಸದುದ್ದೇಶ ನಿಮಗೆಲ್ಲರಿಗೂ ಒದಗಿ ಬಂದದ. ಈ 7 ದಿನಗಳ ಪರ್ಯಂತರವಾಗಿ ಸಾಗಿಕೊಂಡಿರುವಂಥ ಈ ಪ್ರವಚನ ನಂದು ಅಪೇಕ್ಷೆ ಇತ್ತು, ದಿನಾಲು ಕೂಡ ಬರಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೂ ಕೂಡ ಇದಕ್ಕೆ ಹೇಳ್ಯಾರಲ್ಲಪ್ಪ ಅವರು, ಉಪಾಧಿಗಳು ಭಾಳ ಆಗೋದ್ರಿಂದ ಮುಂದೆ ಏನೇನೋ ಆಗ್ತದಂತ ಹೇಳಿದರು. ಯಾಕಂತ ಕೇಳಿದ್ರೆ ಹಂಗೆ ನಮಗೆ ಉಪಾಧಿಗಳೇ ಭಾಳ ಅದಾವ, ಬರಬೇಕನ್ನುವಾಗ ಅನೇಕ ಪ್ರತಿಬಂಧಕಗಳ ಮಧ್ಯದೊಳಗೆ ಬರೋದಕ್ಕಾಗೋದಿಲ್ಲ. ಆದ್ರೆ ಬಂಡ್ರಗೌಟಿ ಒಳಗೆ ಇಷ್ಟೇ ಜನ ಅದಾರಂತಲ್ಲ, ಸಾಕಷ್ಟು ಜನ ಇದ್ದರೂ ಕೂಡ ಇನ್ನೂ ಎಲ್ಲೇ ಪಾಪ ಅದತ್ತಿ ತಿಳ್ಕೋಬೇಕು. ಅದಕ್ಕೆ ಮನದೋಷ ಇದ್ದ ಪ್ರಯುಕ್ತವಾಗಿ ಸತ್ಸಂಗವನ್ನು ಮಾಡೋದಕ್ಕೆ ಅಡ್ಡಿಪಡಿಸ್ತಿರ್ತದೆ. ಹಂಗೆ ನಮ್ಮದೆಲ್ಲೋ ಪಾಪ ಅದಂತ ತಿಳ್ಕೊಂಡೆ ಬಹುಶಃ ಬರ್ಲಿಕ್ಕೆ ಆಗಲಿಕ್ಕಿಲ್ಲ. ಆದ್ರೆ ಇವತ್ತಾದರೂ ಕೂಡ ಯಾಕೆ ಬಂದೀನಿ ಅಂತ ಕೇಳಿದ್ರೆ ನಿನ್ನೆ ಅವ್ರಿಗೆ ಫೋನ್ ಮಾಡಿದೆ, ಅಪ್ಪವ್ರ ಮೊದಲನೇ ದಿನ ಬಂದೀನ್ರಿ, ಕೊನೆಯದಾಗಿ ನಿಮ್ಮ ಜೊತೆ ಕುಂತ್ಕೊಂಡು ಪ್ರಸಾದ ಮಾಡುವಂಥ ಸೌಭಾಗ್ಯ ಸಿಗುತ್ತದೆ ಅಂತ ತಿಳ್ಕೊಂಡು ಇವತ್ತ ನಾನು ಬಂದಿದ್ದೀನಿ. ಆ ಕಾರಣಕ್ಕಾಗಿ ನನ್ನ ಮಾತುಗಳನ್ನು ಗುರುದೇವರ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.